ಇವರು ಬಡ ಕುಟುಂಬದಲ್ಲಿ ಜನಿಸಿದ ಹೆಣ್ಣುಮಗಳು. ಇವರ ಸಾಧನೆ ಮಾತ್ರ ಬಡತನ ತೊಡಕಾಗಲಿಲ್ಲ. ಹಗಲಿರುಳು ಶ್ರದ್ಧೆಯಿಂದ ಓದಿ ನ್ಯಾಯಾಧೀಶೆ ಆಗೋ ಮೂಲಕ ಪೋಷಕರ ಕನಸು ನನಸು ಮಾಡಿದ್ದಾರೆ. ಸಾಧನೆ ಅನ್ನೋದು ಯಾರೊಬ್ಬರ ಸ್ವತ್ತಲ್ಲ. ಗುರಿ ಸಾಧಿಸಬೇಕು ಅನ್ನೋ ಛಲವಿದ್ರೆ ಶಿಖರ ಮುಟ್ಟೋದು ನಿಶ್ಚಯ. ಬಡತನದಲ್ಲಿ ಹುಟ್ಟಿ ಬೆಳೆದು ಹಗಲು ರಾತ್ರಿ ಕಷ್ಟಪಟ್ಟು ಓದಿದ ಇವರು ನ್ಯಾಯಾಧೀಶೆ ಆಗಿದ್ದಾರೆ. ಆನೇಕಲ್ನ ತಿರುಪಾಳ್ಯ ನಿವಾಸಿ ನಾಗಿಣಿ ಎಲ್ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ 48ನೇ ರ್ಯಾಂಕ್ ಪಡೆದು ನ್ಯಾಯಾಧೀಶಿಯಾಗಿ ಆಯ್ಕೆಯಾಗಿದ್ದಾರೆ. ತಂದೆ ಆಟೋ ಡ್ರೈವರ್, ತಾಯಿ ಹೂವಿನ ವ್ಯಾಪಾರಿ. ಬಡತನವನ್ನ ಮೆಟ್ಟಿ ನಿಂತು ಸಾಧನೆ ಮಾಡಿದ್ದಾರೆ. ಚೆನ್ನಾಗಿ ಓದ್ತಿದ್ಲು ಸರ್ ಅವಳು. ಅಂದರೆ ಈಗ ಎಕ್ಸಾಮ್ ತಗೊಂಡಾದ್ಮೇಲೆ ನಾನು ಮನೇಲಿ ಏನು ಕೆಲಸ ಕೊಡ್ತಿರ್ಲಿಲ್ಲ. ಹಾಗೆ ಕೆಲಸ ಎಲ್ಲ ಮಾಡ್ತಿದ್ರು, ಹೂ ಕಟ್ಟೋದನ್ನೆಲ್ಲ ತಗೊಂಡೋಗಿ ಕೊಡ್ತಿದ್ರು. ಈಗ ಅಂತ ಅದೆಲ್ಲ ಏನು ಮಾಡಿಸ್ತಿರ್ಲಿಲ್ಲ ಸರ್. ಅದಕ್ಕೆ ಅಂತಾನೆ ಬಿಟ್ಟಿದ್ದೆ ಅವಳನ್ನ. ಓದ್ತಿದ್ಲು ಸರ್ ಅವಳು. ನಾವೆಲ್ಲ ಮಲಗಿ ನಿದ್ದೆ ಮಾಡ್ತಿದ್ರೆ ಪಾಪ ಕೆಲಸಕ್ಕೂ ಹೋಗೋಳು. ಅಲ್ಲಿಂದ ಬಂದು ಮನೆಯಲ್ಲೂ ಓದ್ಕೊಳ್ಳೋಳು. 12 ಗಂಟೆ 1 ಗಂಟೆ ಆದರೂ ಓದ್ತಿರೋಳು. ಚಿಕ್ಕಂದಿನಿಂದಲೂ ಓದಿನಲ್ಲಿ ಸದಾ ಮುಂದಿದ್ದ ನಾಗಿಣಿ ಬೆಳಗ್ಗೆ ಸಮಯದಲ್ಲಿ ಅಮ್ಮ ಕಟ್ಟಿಕೊಟ್ಟ ಹೂ ಮಾರಾಟ ಮಾಡಿ ಶಾಲೆಗೆ ಹೋಗ್ತಾ ಇದ್ರು. ವಕೀಲೆಯಾಗಿ ವೃತ್ತಿ ಆರಂಭಿಸಿದ ಬಳಿಕವೂ ಹಗಲಿರುಳು ಓದುತ್ತಿದ್ದ ಇವರು ಸಾಧನೆಯ ಶಿಖರ ಮುಟ್ಟಿದ್ದಾರೆ. ಅಪ್ಪ ಅಮ್ಮನ ಕಷ್ಟ ಅರಿತ ಮಗಳು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಬಡಸ್ತಾನದಲ್ಲಿ ನಾವು ಆಟ ಓಡಿಸಿ ಅವ್ರನ್ನ ಚೆಂದ ಓದಿಸಿದ್ದೆ ಸರ್. ಅಮ್ಮನು ಜಡ್ಜ್ ಅಂತ ಹೇಳಿದ ತಕ್ಷಣ ನಮ್ಗೆ ಭಾರಿ ಖುಷಿ ಆಯಿತು, ಸಂತೋಷ ಆಯ್ತು ಸರ್. ಚಿಕ್ಕ ವಯಸ್ಸಿನಲ್ಲೇ ನ್ಯಾಯಾಧೀಶೆಯಾಗಿ ಆಯ್ಕೆಯಾಗಿರುವ ನಾಗಿಣಿ ಯುವ ಸಮುದಾಯಕ್ಕೆ ಪ್ರೇರಣೆಯಾಗಿದ್ದಾರೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.